ಮಾನ್ಯ ಸಭಾಧ್ಯಕ್ಷರೇ, 2024ನೇ ಸಾಲಿನ ಕರ್ನಾಟಕ ವೈದ್ಯಕೀಯ ನೋಂದಣಿ ಮತ್ತು ಇತರ ಕೆಲವು ಕಾನೂನು ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ನಾವು ಇವತ್ತು ಈ ವೈದ್ಯಕೀಯ ನೋಂದಣಿ ಮತ್ತು ಇತರ ಕೆಲವು ಕಾನೂನು ತಿದ್ದುಪಡಿನ ತಂದಿದ್ದೇವೆ. ಇದರ ಕೆಲವು ಅಂಶಗಳನ್ನು ಇಲ್ಲಿ ನಾನು ಪ್ರಸ್ತಾಪ ಮಾಡೋದಕ್ಕೆ ಬಯಸ್ತಾ ಇದ್ದೇನೆ. ಮುಖ್ಯವಾಗಿ ಮೆಡಿಕಲ್ ಕೌನ್ಸಿಲ್ ಇದೆ, ಆ ಮೆಡಿಕಲ್ ವೈದ್ಯಕೀಯ ಪರಿಷತ್ ಏನಿದೆ, ಆ ಪರಿಷತ್ನಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡಿರ್ತಕ್ಕಂಥದ್ದು. ಅಲ್ಲಿ ಹೊಸ ಸದಸ್ಯಗಳನ್ನು ಯಾವ ರೀತಿಯಾಗಿ ಚುನಾಯಿಸಿಕೊಳ್ಬೇಕು ಅದರ ಬಗ್ಗೆ ಪ್ರಕ್ರಿಯೆಗಳ ಬಗ್ಗೆ ಸ್ವಲ್ಪ ತಿದ್ದುಪಡಿಗಳು ಮಾಡಿದ್ದೇವೆ. ಮತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅವರ ಒಂದು ಪದಾವಧಿಗೆ ಕಾಲಮಿತಿಯನ್ನು ಕೂಡ ನಿಗದಿ ಮಾಡಿದ್ದೇವೆ. ಹಾಗೆಯೇ ಆ ಪರಿಷತ್ತಿನ ಸಭೆಯ ಎಲ್ಲೆಲ್ಲಿ ಹೇಗೆ ನಡೀಬೇಕು, ಅದಕ್ಕೆ ಎಷ್ಟು ಕೋರಂ ಇರಬೇಕು, ಆ ಎಲ್ಲ ವಿಚಾರಗಳ ಬಗ್ಗೆ ಈ ಒಂದು ಬಿಲ್ನಲ್ಲಿ ಕೆಲವು ಮಾರ್ಪಾಡುಗಳನ್ನು ಕೂಡ ಮಾಡಿದ್ದೇವೆ. ಮತ್ತು ಇದರಲ್ಲಿ ಈ ಪರಿಷತ್ಗೆ ಉಪ ರಿಜಿಸ್ಟ್ರಾರ್ ಅನ್ನು ಕೂಡ ನೇಮಕಾತಿ ಮಾಡಬೇಕು ಅಂತ ಈ ಒಂದು ತಿದ್ದುಪಡಿಯಲ್ಲಿ ನಾವು ತಗೊಂಡ್ಬಂದಿದ್ದೇವೆ. ಮತ್ತು ಈ ಒಂದು ವೈದ್ಯಕೀಯ ವೃತ್ತಿಗರ ಕಡ್ಡಾಯವಾಗಿ ನೋಂದಣಿ ಆಗಬೇಕು ಅಂತಲೂ ಕೂಡ ಅದರಲ್ಲಿ ಇದನ್ನು ಸೇರಿಸಿಕೊಂಡಿದ್ದೇವೆ. ಮತ್ತು ವಿಚಾರಣೆಗಳು ಹೇಗೆ ನಡೀಬೇಕು ಅದನ್ನು ಕೂಡ ಸೇರಿಸಿದ್ದೇವೆ. ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ಗಳಿರ್ಬೋದು, ಸಿಬ್ಬಂದಿ ಇರ್ಬೋದು, ಅವರ ಮೇಲೆ ಏನಾದರೂ ಅವಮಾನ ಮಾಡುವಂಥ ಘಟನೆಗಳು ನಡೆದಾಗ, ಹಿಂಸಿಸುವಂಥ ಘಟನೆಗಳು ನಡೆದಾಗ, ಅಗೌರವಿಸುವಂಥ ಘಟನೆಗಳು ನಡೆದಾಗ ಅವ್ರ ಮೇಲೆ ಆ ಕ್ರಮಗಳು ಯಾವ ರೀತಿ ತಗೊಳ್ಬೇಕು ಆ ಕ್ರಮಗಳ ಬಗ್ಗೆನೂ ಕೂಡ ಇದರಲ್ಲಿ ಕೆಲವು ತಿದ್ದುಪಡಿಯಲ್ಲಿ ನಾವು ಮಾರ್ಪಾಡುಗಳನ್ನು ಮಾಡಿದ್ದೇವೆ. ಮತ್ತು ಅವರಿಗೆ ಆಗುವಂಥ ದಂಡನೆ ಏನಿದೆ, ಶಿಕ್ಷೆ ಏನಿದೆ, ಅದರಲ್ಲೂ ಕೂಡ ಈಗ ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಯಾವುದೇ ಈ ರೀತಿಯಾದಂಥ ವೈದ್ಯಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥ ವೈದ್ಯರಿಗೆ ತೊಂದರೆ ಆದಾಗ ಅವರಿಗೆ 3 ವರ್ಷಗಳಿಗೆ ಕಡಿಮೆ ಇಲ್ಲದಂತ ಆದರೆ 7 ವರ್ಷಗಳವರೆಗೆ ವಿಸ್ತರಿಸಬಹುದಾದಂಥ ಅವಧಿಯ ಕಾರಾವಾಸವನ್ನ ಮತ್ತು 25,000 ರೂಪಾಯಿಗಳ ಕಡಿಮೆ ಇಲ್ಲದಂಥ ದಂಡವನ್ನ ಹಾಕ್ತಕ್ಕಂಥದ್ದಕ್ಕೆ ಈ ಒಂದು ಅಮೆಂಡ್ಮೆಂಟ್ ನಾವು ತಗೊಂಡ್ಬಂದಿದ್ದೇವೆ. ಸೊ ಈ ರೀತಿಯಾಗಿ ಹಲವಾರು ನಮ್ಮ ವೈದ್ಯಕೀಯ ವೈದ್ಯರಿಗೆ ರಕ್ಷಣೆ ಕೊಡುವಂಥದ್ದು ಮತ್ತು ನಮ್ಮ ಮೆಡಿಕಲ್ ಕೌನ್ಸಿಲ್ ಇನ್ನೂ ಉತ್ತಮ ರೀತಿಯಾಗಿ ಅದನ್ನು ಕಾರ್ಯನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ಮತ್ತು ಕೆಲವು ಗೊಂದಲಗಳಿತ್ತು ಅದನ್ನು ಸ್ಪಷ್ಟೀಕರಣ ಮಾಡ್ತಕ್ಕಂಥದ್ದಕ್ಕೆ ಈ ಒಂದು ನಮ್ಮ ಒಂದು ಈ ತಿದ್ದುಪಡಿಯಲ್ಲಿ ನಾವು ತಗೊಂಡು ಬಂದಿದ್ದೇವೆ. ಆದ್ದರಿಂದ ನಾನು ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ಈ ಒಂದು ಮೇಲಿನ ವಿಧೇಯಕದ ಖಂಡ 2ರಲ್ಲಿನ 9ನೇ ಪ್ರಕರಣದ ಅದರಲ್ಲಿ ಅಧ್ಯಕ್ಷನು ಹಾಜರಿಲ್ಲದಿರುವಾಗ ಉಪಾಧ್ಯಕ್ಷನು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸತಕ್ಕದ್ದು ಎಂಬ ಪದಗಳ ನಂತರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಇಬ್ಬರೂ ಹಾಜರಿಲ್ಲದಿರುವಾಗ ಹಾಜರಿರುವ ಸದಸ್ಯರ ಪೈಕಿ ಆಯ್ಕೆ ಮಾಡಿದ ಸದಸ್ಯನು ಸಭೆಯ ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು ಎಂಬ ಪದಗಳನ್ನು ಕೂಡ ಸೇರಿಸಿದ್ದೇವೆ. ಮತ್ತು 2ನೇ ಉಪಕರಣದಲ್ಲಿ 8 ಸದಸ್ಯರಾಗಿರತಕ್ಕದ್ದು ಎಂಬ ಪದಗಳ ಬದಲಾಗಿ 4 ಸದಸ್ಯರಾಗಿರತಕ್ಕದ್ದು ಎಂದು ಪ್ರತಿಯೋಜಿಸತಕ್ಕದ್ದು. ಈ 2 ಈ ಮೇಲಿನ ವಿಧೇಯಕದ ಖಂಡದಲ್ಲಿ ಕೆಲವು ಬದಲಾವಣೆ ಮಾಡಿದ್ದೇವೆ. ಆದ್ದರಿಂದ ಈ ಒಂದು ವಿಧೇಯಕವನ್ನ ಎಲ್ಲರೂ ಕೂಡ ಒಪ್ಕೊಳ್ಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಅಂತ ಹೇಳಿ, ಈಗ ಈ ವಿಧೇಯಕವನ್ನು ಈಗ ಜನಪರವಾದ ಬಿಲ್ ಬರ್ತಾ ಇದೆ, ಸ್ವಲ್ಪ ಚರ್ಚೆ ಮಾಡಿ. ಒಂದೇ ಒಂದು ದಿವಸ ಜನಪರವಾಗಿ ಚರ್ಚೆ ಮಾಡಲಿಲ್ಲ ತಾವೆಲ್ಲರೂ ಕೂಡ. ಇಂಪಾರ್ಟೆಂಟ್ ಬಿಲ್ ಇದೆ, ಚರ್ಚೆ ಮಾಡ್ತೀರಿ. ಮೆಡಿಕಲ್ ಬಿಲ್, ಆರೋಗ್ಯದು ಅಧ್ಯಕ್ಷ ವರದಿಗಳು ಒಪ್ಪಿಸಬೇಕು. ಇಲ್ಲ, ನಿಲ್ಲಿ ಮುಗಿಲಿಲ್ಲ. ಇಲ್ಲಿ ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆ ಮಧ್ಯಕ್ಕೆ ಹಾಕುತ್ತೇನೆ. 2020ನೇ ಸಾಲಿನ ಕರ್ನಾಟಕ ವೈದ್ಯಕೀಯ ನೋಂದಣಿ ಮತ್ತು ಇತರ ಕೆಲವು ಕಾನೂನು ತಿದ್ದುಪಡಿ ವಿಧೇಯಕವನ್ನು ಪರಿಹರಿಸುತ್ತದೆ ಎಂಬ ವಿಷಯ ಸಭೆ ಮುಂದಿದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು.
ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದ್ಯನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದ್ಯನರ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಮಾನ್ಯ ಸಚಿವರು ಖಂಡ 2ಕ್ಕೆ ತಿದ್ದುಪಡಿಯನ್ನು ಮಂಡಿಸುವುದು. ಮಾನ್ಯ ಸಭಾಧ್ಯಕ್ಷರೇ, ಈ ತಿದ್ದುಪಡಿ ವಿಧೇಯಕ 2ನೇ ಖಂಡಿಕೆ ತಿದ್ದುಪಡಿಯನ್ನು ಮಂಡಿಸುತ್ತಿದ್ದೇನೆ. 2ನೇ ಖಂಡವು ತಿದ್ದುಪಡಿಯೊಂದಿಗೆ ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ನೇ ಖಂಡವು ತಿದ್ದುಪಡಿಯೊಂದಿಗೆ ವಿಧೇಯಕದ ಅಂಗವಾಯಿತು. 3ರಿಂದ 9ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂಬುದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 3ರಿಂದ 9ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ಈ ತಿದ್ದುಪಡಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆಯ ಮಧ್ಯಕ್ಕೆ ಹಾಕುತ್ತೇನೆ.